ಹಿಂದೂ ಹುಲಿ, ಸೋ ಕಾಲ್ಡ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಇವರು ಹಿಂದೂ ಹುಲಿ ಅಂತ ಹೇಳ್ಕೊತಾರೆ. ಬಹುಶಃ ನಾನು ಬಿಜಾಪುರದವ್ರಿಗೇನು ಹೇಳ್ಬೇಕಾಗಿಲ್ಲ. ಇವರು ಹಿಂದೆ ಆ ಮಹಾನುಭಾವನಿಗೆ ನನಗೆ ಕೆಲವೊಂದು ಈಗ ನೋಡಿ ಇಫ್ತಿಯಾರ್ ಕೂಡದಲ್ಲಿ ಭಾರಿ ಹಿಂದೂ ಹುಲಿ ಮೊದಲು ಇದು ಪುತ್ರ ಕೊಳ್ಳಿ ಎಲ್ಲೋಗಿತ್ತಪ್ಪ ನಿನ್ನ ಹಿಂದೂ ಹುಲಿ ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ ಸ್ವಯಂ ಇವೆಲ್ಲ ಫೋಟೋ ಕಡೆ ಗೊತ್ತಿಲ್ಲ, ಯಾರಿಗೇನು ಗೊತ್ತಿಲ್ಲ ಅಂತ. ನನ್ನ ಜೊತೆನೆ ಇವ್ರು ಬಂದು ಅಂದು ಪ್ರಾರ್ಥನಾಕ್ಕೆ ಈದ್ಗಾ ಮೈದಾನ ಬಂದಿದ್ರು. ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೋದು ಮೋಸ್ಟ್ಲಿ. ನನ್ನ ಜೊತೆನೆ ಇವ್ರು ಪ್ರಾರ್ಥನೆಗೆ ಬಂದಿದ್ರು. ಎಲ್ಲಿ? ಈದ್ಗಾ ಮೈದಾನದಾಗ. ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ, ಮುಸಲ್ಮಾನರು ಬೈತಾರ. ಮತ್ತ ಅವಾಗ ನೀವು ಕೇಳ್ಬೇಕು, ನಿಮ್ಗೂ ಏನಾಗ್ಯದ ಸ್ವಲ್ಪ ಜಬರ್ಸ್ಬಿಡ್ತಾನೋ, ನೀವು ಕೇಳ್ಬೇಕು ಅವ್ರಿಗೆ. ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ, ಅಲ್ಲಾಹು ಅಕ್ಬರ್ ಅಂದಿದ್ದಿ, ಟೊಪ್ಪಿಗೆ ಹಾಕೊಂಡಿದ್ದಿ, ಇದು ಮಾಡಿದ್ವಿ, ಒಂದರ 4-5 ಫೋಟೋ ಅದೆಲ್ಲ ಕಳಿಸಿದಾರ ಅವ್ರೆಲ್ಲರೂ. ಏನ್ರಿ ನಿಮಗೂ ಗೊತ್ತೈತದೇನೋ ಹೊಸದಾಗೆಲ್ಲ. ಮತ್ತೆ ಇವ್ರ ನಾಲ್ಗೆ ಹರಿ ಬಿಟ್ಟದ್ರಿಂದ ಇವ್ರನ್ನ ಬಿಜೆಪಿನೂ ಹೊರಗೆ ಹಾಕ್ಯಾರ. ಉಚ್ಚಾಟಿತ ಹಿಂದೂ ಹುಲಿ. ಆದ್ರೆ ಆಶ್ಚರ್ಯ ಆಗೈತೆ. ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಬಿಜೆಪಿ ಅವರು ಹಿಂದೂಗಳು, ಹಿಂದೂ ಪರ ಇದು ಮಾಡ್ತೀವಿ. ಬಿಜೆಪಿಗೆ ಎಲ್ಲಿ ಅವರು ನೀವು ಕೇಳಿಲ್ಲ ಯಾರ ಪ್ರಶ್ನೆ? ನನ್ ಟೆಕ್ಸ್ಟ್ ಬಂತು ನಿನ್ನೆ ಬಂತಲ್ಲ, ಅವರೆಲ್ಲ ಲಿಂಗಾಯತರು ಮಾಡ್ಲಿ, ನಾವು ಬಿಜೆಪಿ ಅವರೆಲ್ಲ ಹಿಂದೂ. ಇವ್ರು ಯಾವ ಬಿಜೆಪಿಗೆ ಅದಾರ ಈಗ ಹೊರಗೆ ಹಾಕಿದಾರ. ಇವ್ರ ಸಹೋದರೊಬ್ಬರು ಬಂದಿದ್ರು, ಅಣ್ಣವರು ಈಶ್ವರಪ್ಪನವರು, ಅವರು ಉಚ್ಚಾಟಿತ್ರೆ. ಇಬ್ರು ಉಚ್ಚಾಟಿತ ಅಣ್ಣ ತಮ್ಮ ಸಹೋದರಗಳು ಬಂದು ಇಲ್ಲಿ ಮಾತನಾಡಿದ. ಬಿಜೆಪಿ ನಾವೊಂದು ಭಾರತೀಯರು, ನಾವೆಲ್ಲ ಭಾರತೀಯರು ನಂಬರ್ 1. ಬೆಂಗಳೂರಿನ ನಡೆದಾಗೂ ಕೂಡ ಫಸ್ಟ್ ರೆಸಲ್ಯೂಷನ್ ರೀತಿ ತಾವು ನೋಡಿದ್ದೀವಿ. ನಾವೆಲ್ಲರೂ ಭಾರತೀಯರು, ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು, ಎರಡು ಮಾತಿಲ್ಲ. ಆದ್ರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದಾವೆ, ಹಾಗೆ ಲಿಂಗಾಯತ ಒಂದು ಧರ್ಮ. ಜೈನರಿಗೆ 2014ರಲ್ಲಿ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಟ್ಟರು. ಯಾವಾಗ? 2014 ಜೈನರಿಗೆ ಮಾನ್ಯತೆ ಕೊಟ್ಟರು. ಅವಾಗ ಯಾರಕ್ಕೆ ಇವರು ಮಾತನಾಡ್ಲಿಲ್ಲ, ಯಾವ ಸ್ವಾಮಿಗಳು ಮಾತಾಡ್ಲಿಲ್ಲ, ಯಾವ ಬಿಜೆಪಿ ಅವರು ಮಾತಾಡ್ಲಿಲ್ಲ. ಮುಂದೆ ಇವರು ಅಧಿಕಾರಕ್ಕೆ ಬಂದ್ರು 2014ರಲ್ಲಿ. ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ರ. ಜನರು ಕೊಟ್ಟಂತ ಮಾನ್ಯತೆ ಅದಕ್ಕಿಂತ ಮೊದಲು ಸಿಖ್ಖರಿಗೆ ಕೊಟ್ಟಿದ್ದು. ಅದು ಸ್ವಲ್ಪ ಹಳೇದಾಗಿದೆ, ಹೊಸದ ಹೇಳ್ತೀನಿ ನಾನು. ಮತ್ತೆ ಕೇಳಿದ್ರೆ ಅದು ಬಹಳ ಹಳೇದೈತ್ ಬಿಡ್ರಿ ಅಂತಾರ. ಮತ್ತೆ ಯಾಕ್ರಪ್ಪ ಜೈನರಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಉಳಿಲಿಲ್ವಾ ಅಂತ ಯಾರು ಪ್ರಶ್ನೆ ಮಾಡಿಲ್ಲ? ಅವರು ಯಾವ ಸ್ವಾಮಿಗಳು ಮಾಡಿಲ್ಲ. ಈಗೇನು ಫುಲ್ಲ ಎಬ್ಬಿಸ್ತಾರ. ಮತ್ತೆ ಅಷ್ಟೇ ಅಲ್ಲ, ಇವರು ದಾವಣಗೆರೆಯಾಗ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯ್ತು. ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ. ಅವರು ವೀರಶೈವ ಮಹಾಸಭಾ ಅಧಿವೇಶನ ರೆಸಲ್ಯೂಷನ್ ಮಾಡಿದ್ರು,
ದಾವಣಗೆರೆ 1 ವರ್ಷದಿಂದ ಏನು ರೆಸಲ್ಯೂಷನ್ ಮಾಡಿದ್ರು, ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದ್ರು. ಯಾರು ವೀರಶೈವ ಮಹಾಸಭಾದವರು, ನಾವು ವೀರಶೈವ ಲಿಂಗಾಯತ, ನಮ್ಮ ಒಂದು ಸ್ವತಂತ್ರ ಧರ್ಮ, ನಮ್ಮ ಮಾನ್ಯತೆ ಕೊಡಬೇಕು. ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದ್ವಿ, ಅವ್ರು ವೀರಶೈವ ಲಿಂಗಾಯತ ಅಂತ ಕೇಳ್ತಾರೆ. ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲಾ ಧರ್ಮಗಳಲ್ಲಿ, ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ, ಶೈವ 108 ಅದಾವ. ಅವಾಗ ಇವ್ರು ಯಾರು ಮಾತಾಡ್ಲಿಲ್ಲ. ಅವಾಗ ವೇದಿಕೆ ಮೇಲೆ ಯಾರಿದ್ರು? ಯಡಿಯೂರಪ್ಪ ಇದ್ರು, ಯಡಿಯೂರಪ್ಪ ಅವ್ರ ಮಗ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಪಂಚಪೀಠದವ್ರು ಕೆಲವು ಸ್ವಾಮಿಗಳು ಇದ್ರು. ಅವಾಗ ಯಾರು ಇವ್ರು ಮಾತಾಡ್ಲಿಲ್ಲ. ಯಾಕಪ್ಪ? ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ನಿಮ್ದು ಏನೈತಂತದ್ದು? ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಬಹಳ ಸ್ಪಷ್ಟವಾಗೈತೆ. ನನ್ನ ಭಾಷಣ ನೀವು ಕೇಳಿರ್ಬೇಕು, ಇಲ್ಲ ಐತೆ ಅಂತ ಶೇರ್ ಮಾಡ್ತೀನಿ ನಿಮ್ಗೆ. ನಾನು ಹೇಳಿದ್ ನಮ್ದು ಪಾಸಿಟಿವ್ ಏನದ ಅದನ್ನ ನಾವು ಹೇಳೋದು, ಬೇರೆಯವ್ರ ಟೀಕೆ ಮಾಡೋದಲ್ಲ. ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ. ಅವ್ರವ್ರ ಧರ್ಮವನ್ನ ವ್ಯಕ್ತಿ ಆಗ್ಲಿ ಅಥವಾ ಒಂದು ಸಮಾಜ ಆಗ್ಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದನ್ನ ನೀವು ಪಾಲಿಸ್ರಿ. ಹಿಂದೂ ಧರ್ಮ ಹಂಗೆ ನೋಡ್ಬೇಕಾದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. हम मानने के लिए तैयार नहीं, ಹಿಂದೂ एक धर्म है ಅಂತ ಹೇಳಿದ್ದಾರೆ. ನೋಡಿರಲ್ಲ, ನಾನು ಶೇರ್ ಮಾಡ್ತೀನಿ. ಟೈಮ್ಸ್ ನಾವು ಅರ್ನಬ್ ಗೋಸ್ವಾಮಿ ಅವ್ರಿಗೆ ಅಂದು ಒಂದು ಇದು ಹೇಳಿದ್ದಾರೆ. ಅದನ್ನ ನಾ ಗೊಂದಲಕ್ಕೆ ಬಿಡ, ನಾವು ಹಿಂದೂ ಇಸ್ ರಿಲಿಜನ್ ಅಂತೀವಿ. ಅವ್ರಕ್ಕಿಂತ ಒಂದು ಹೆಜ್ಜೆ ನಾವು ಮುಂದೋಗಿ ನಾ ಹಿಂದೂ ರಿಲಿಜನ್ ಅಂತೀವಿ. इट इज नॉट अ रिलीजन, इट इज अ वे ऑफ लाइफ. हम मानने के लिए तैयार नहीं है. सुप्रीम कोर्ट ने भी निर्णय किया है. सुप्रीम कोर्ट ಆಲ್ಸೋ ಇಸ್ ಡಿಸೈಡ್. ಅಷ್ಟನ್ನೆಲ್ಲ ನಿಮ್ಗೆ ಸುಮ್ಮನೆ ನಾನು ಏನು ಹೇಳೋದಲ್ಲ, ನಿಮ್ಗೆ ತೋರಿಸ್ತಿರೋದು. ಅದಿರ್ಲಿ, ಯತ್ನಾಳ್ ಅವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು, ನನಗೂ ಬಾಯಿ ಬಿಟ್ಟಿದ್ದಾರೆ. ಎಂ ಬಿ ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದೇನೋ ಅಂದಾರಲ್ಲ, ನಾನು ಬಂದಿತ್ತು ಮತ್ತೆ ಅದಕ್ಕೆ ಹೇಳ್ತೇನೆ. ಯತ್ನಾಳ್ ಅವರ ನೀವು ಯಾರಿಗರೇ ಇದು ಧಮಕಿ ಹಾಕೋದು ಮಾತಾಡೋದು ಮಾಡಿರಿ, ನಾನು ಕೂಡ ಇದು ನಡೆಯಂಗಿಲ್ಲ. ಆಮೇಲೆ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂತಂದಿದ್ದಾರೆ, ನಾ ಪಂಚಪೀಠದವ್ರನ್ನ. ಆ ಪಂಚಪೀಠದವ್ರಿಗೆ ಜಂಗಮರು ಯಾರು ಬೈದಾರಂತ ಸುಖ ಸಂದರ್ಭ ಹೇಳ್ತೀನಿ. ಈಗ ಬೇಡ, ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂತವ್ರು ಅದಾರ. ಅವ್ರು ಯಾರು ಅನ್ನೋದು ನಾನು ಸುಖ ಸಂದರ್ಭ ಹೇಳ್ತೀನಿ. ಈಗ ಬೇಡ, ಹಾನಗಲ್ ಕುಮಾರಸ್ವಾಮಿಗಳಿಗೂ ಬೈದಾರ, ಜಂಗಮರಿಗೂ ಬೈದಾರ, ಕಾಕ್ರಮ್ಮ ಕೂಡ ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ. ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ. ಈಗ ಬೇಡ, ಒಮ್ಮೆ ಅದನ್ನಂತ ಅದಕ್ಕೆ ಬಾತ್ ನಾನು ಎಚ್ಚರಿಕೆ ನೀಡ್ತೀನಿ ಬಸವನಗೌಡರಿಗೆ. ನೀವು ಈ ರೀತಿ ಮಾತಾಡುವಂತ ರೂಲ್ ಸ್ಟಾಕ್ ನಿಮ್ದು ಸ್ವಭಾವ ಐತೆ. ಅದಕ್ಕೆ ನಾನು ಜಾಸ್ತಿ ಅವ್ರಿಗೆ ರಿಪ್ಲೈನೇ ಕೊಡಂಗಿಲ್ಲ. ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀನಿ, ಆ ರಿಯಾಕ್ಷನ್ ಹೇಳ್ತೀನಿ. ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ 4 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕಾಗೈತೆ. ನನ್ನ ಕೆಲಸ ಅದ. ಇವ್ರಿಗತ್ಲೆ ನಿರುದ್ಯೋಗಿ ಅಲ್ಲ ನಾವು. ಬಾಯಿ ಬಂದಾಗ ಮಾತಾಡ್ಕೊಂತ ಹೋಗುದು, ಕಲೆಕ್ಷನ್ ಇಲ್ಲ ಬಾಯಿಗೆ. ಅಷ್ಟೇ ಅಲ್ಲ, ಇವ್ರು ನನ್ನ ನಾನು ಒಂದು ವಿಡಿಯೋ ಕಳಿಸಿದ್ರು, ನಿನ್ನೆ ಇನ್ನೊಂದು ವಿಡಿಯೋ ಕಳಿಸಿದ್ರು. ಇವ್ರು ಒಂದ್ಸಲ ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಅಲ್ಲಿ ಮಾತೆ ಅವ್ರನ್ನ ಹೊಗಳ್ತಾರೆ. ಹೆಂಗಂದ್ರೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನ ಜಾಗತಿಕ ಮಟ್ಟದಲ್ಲಿ ಇವತ್ತು ನುಸು ಮಾಡಿದ್ದಾರೆ. ಏನಂದಿದ್ದಾರೆ? ಬಸವ ಧರ್ಮವನ್ನ ಜಾಗತಿಕವಾಗಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಲಿಂಗಾಯತ ಧರ್ಮನೂ ಕೂಡ ಅಂತಾರೆ. ನಮಾಜ್ ಬೀಳುವುದು ಆಯ್ತು, ಓಟಿನ ಆಶೆಗೆ ಅಂದ್ ಮುಸಲ್ಮಾನರು ಓಟ್ ಬೇಕಾಗಿತ್ತು. ಅದಕ್ಕೆ ನೀವು ನಮಾಜು ಬಿದ್ದೀರಿ, ಕಬ್ಬಿಗೆ ಹಾಕೊಂಡಿರಿ, ರಂಗಡೆ ಎಲ್ಲ ವೇಷಭೂಷಣ ಆಗ್ಯದ, ಎಲ್ಲ ಹಾಕೊಂಡಿದ್ದೀರಿ. ನೋಡಿದಿರಿ 3-4 ಫೋಟೋಗ್ರಾಫ್ಸ್ ಇದಾವು. ಈಗ ಹಿಂದೂ ಓಟ್ ಸಲುವಾಗಿ ಯಾರನ್ನೋ ಪ್ಲೀಸ್ ಮಾಡಕ್ ಮಾತಾಡ್ತಾರೆ. ಆದ್ರೆ ಅದೆಲ್ಲ ಮುಚ್ಚೋಗಾಗಿಲ್ಲ. ಅದು ನೀವು ಟೊಪ್ಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಅದೇನೋ ಮುಚ್ಚೋಗಾಗಿಲ್ಲ. ಇಲ್ಲಿ ಎಲ್ಲ ಇದಾವ, ಜನ ನೋಡಿದಾರ. ನಾನು ಕೂಡ ಇದ್ದವನೇ ಅವ್ರ ಜೊತೆಗೆ. ಅದಕ್ಕೆ ಯತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಇತರ ಬಾಯಿ ಬಿಟ್ಟರೆ ಮತ್ತೆ ಅದು ಸರಿಯಾಗಲ್ಲ. ಒಂದನೇದು. ಎರಡನೇದಾಗಿ ಭೂ ಹಗರಣ ಮಾಡುವಂತವ್ರು.
ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಅದೀನಿ. ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ನಾನು. ನನ್ನ ಕಡೆ ಫೋಟೋನು ಅದಾವ, ಯಾರೋ ಕಳಿಸಿದ್ರು ಇವ್ರದೇ ಶಿಷ್ಯ ಅದಾನ ಅಂತ ಹೇಳಿ. ಅದ್ರ ನಾನು ಹೋಗೋದಿಲ್ಲ ಅದಕ್ಕೆಲ್ಲಾನು. ಯಾವನಪ್ಪ ಇವನು ಜೀತು ಚವ್ಹಾಣ್ ಅಂತ ಕೂತ್ನಾಳ್ ತಾಂಡ ಅದಾವ, ಯಾರು ಇವ್ರು ಕೂಡನೇ ಅದಾವಲ್ಲ ಫೋಟೋ, ಇವನೇ ಕೇಸಸ್ ಇದಾವ ಭೂಗಣ ಮಾಡಿ. ಆಮ್ಯಾಗ ಇಡೀ ಜಿಲ್ಲೆ ಜನತೆಗೆ ಗೊತ್ತದ, ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ, ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ರು ಕೂಡ ಅವ್ರು ಬಂದು ಕೋರ್ಟಿ ಬಂದು ಹೇಳಿದ್ರು ಪೊಲೀಸ್ ಸ್ಟೇಷನ್ದಾಗ ನ್ಯಾಯಯುತವಾಗಿ ಮಾಡ್ರಿ ಅಂತ ಹೇಳಿದೆ ನಾನು. ಇದಕ್ಕೆ ಲ್ಯಾಂಡ್ ಟ್ರಿಬ್ಯುನಲ್ ಕೊಟ್ಟಾಳ ಭೀಮನ್ಗೌಡ್ರದ್ದು ಜಿದ್ದಿಯವ್ರದ್ದು ಬಂದಾಗ ನಾನು 2 ಎಕರೆ ಜಿದ್ದಿಯವ್ರು ಜಾಸ್ತಿ ಕೊಡಿಸಿದ್ದೆ. ಯಾಕ್ರೆ ಬಂದ್ರಪ್ಪ ನಾವು ಹೋಗಿದ್ವಿ MP ಪಾಟೀಲ್ ಕಡೆ ಕೊಟ್ಟಾಗೌಡ್ರು ನಿಮ್ ಕಡೆ ಮಾತಾಡ್ಲಿಲ್ಲ. ಹೀಗಾಗಿ ಅವ್ರ ಬಸನಗೌಡ್ರಿಗೂ ಗೊತ್ತದ ನಾವು ಯಾರದೇ ಒಂದು ಜಮೀನು ವಿಚಾರದಲ್ಲಿ ಅದ್ರ ವಿಚಾರದಲ್ಲಿ ನಾ G ಕ್ಯಾಟಗರಿ ಸೈಟ್ಸ್ ತಗೊಂಡಿಲ್ಲ ಶಾಸಕರಾಗಿ. ಯಾಕಂದ್ರೆ ನಮ್ಮ ತಂದೆಯವ್ರು ತಗೊಂಡಿದ್ರು ಅಂತೇಳಿ, ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸೈಟ್ ಇತ್ತು. ಬಹಳಷ್ಟು ಜನ G ಕ್ಯಾಟಗರಿ ಸೈಟ್ ತಗೊಂಡಿದ್ದಾರೆ, ಅಮ್ಮ ಸೈಟ್ ತಗೊಂಡಿಲ್ಲ. ಅದಕ್ಕೆ G ಕ್ಯಾಟಗರಿ ಸೈಟ್ಸ್ ತಗೊಂಡಿಲ್ಲ. ನನಗೆ ಅದು ಗೊತ್ತದ. ಇವ್ರು ಯಾರೋ ಒಬ್ರು ನಿನ್ನೆ ಒಬ್ರು ರೈತ ಸಂಘ ಒಬ್ಬ ಹೋಗಿ ಹೇಳ್ತಿದ್ದ MP ಪಾಟೀಲ್ರು ಆ ತಿರುಗುಂದಿ ಅತ್ತಿ. ಹೌದು, ನಾ ತಿರುಗುಂದಿ ಅತ್ತಿ 2022 ತಿರುಗುಂದಿ ಅಲ್ಲ, ಮಕಣಾಪುರದಾಗ ನಾ 2022 ತಗೊಂಡು ಈ ತರ ತಗೊಂಡಿದ್ದೀನಿ. ತಿರುಗುಂದಿ ಹತ್ತಿದ ನಾ 1 ಎಕರೆ ತಗೊಂಡಿಲ್ಲ. ಮತ್ತೆ ತಿರುಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ, ಅದನ್ನ ಏನು KIDB ಇದು ಮಾಡ್ತಾ ಇದ್ದೀವಿ. ಅದು ಯಾಕೆ ಮಾಡಾಕತ್ತಿದೆ ಅಂದ್ರೆ, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೇನೆ. ಕಣಗಲ್ನಲ್ಲಿ ಇಷ್ಟು ಯಶಸ್ವಿ ಆಗ್ಯದ ಅದು. ನಾ ಇದ್ದಾಗೆಲ್ಲ ಹಿಂದೆ ಮಾಡಿದ್ರು ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್, ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ, ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗ್ಲಿ. ಮತ್ತೆ ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನ, ಅವ್ರಿಗೇನು ಇದು ಐತಿ ಲ್ಯಾಂಡ್ ಪ್ರೈಸ್ ಐತಲ್ಲ, ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ಕೊಡಿಸುವಂತದ್ದು ಮಾಡ್ತೇವೆ. ಅವತ್ತು ಇಂಡಸ್ಟ್ರೀಸ್ ಬಿಜಾಪುರ ಬರಲಿ, ನೀರಾವರಿ ಆಗಿದೆ, ಇದು ಆಗಲಿ, ಇಂಡಸ್ಟ್ರಿ ಇದು ಬರ್ಲಿ ಅಂತ ಮಾಡ್ತಾ ಇದ್ದೆ. ಯಾರೊಬ್ಬ ಹೇಳಿದ ಹೆಸರು ಹೇಳಿದ್ರೆ ನಾನು ಹೋಗಿ MP ಪಾಟೀಲ್ ನನ್ನ ತಿರುಗುಂದಿರಾಗ ನಾನು ಹೋಗಿರಲಿಲ್ಲ. ಮಕಣಾಪುರದಾಗ ನಾನು ತಗೊಂಡಿದ್ದೆ 2022 ಐತಿ ತರ ನಾವು ತಗೊಂಡಿದ್ದೆ. ಅಂದ್ರೆ ಯಾವ ಈಸ್ ಮಿಸ್ಲೆಡ್. ಆಮೇಲೆ ನನಗೇನು ಇಲ್ಲಿ ಬಿಜಾಪುರದಾಗ ಬಂದ್ಬೇಕಾದ್ರೆ ಅದನ್ನೂ ಒಂದು ತಗೊಂಡಿರಲ್ಲ. ಮಕಣಾಪುರ ಲ್ಯಾಂಡ್ ಬೇಕಾದ್ರೆ 10% ಕೊಡ್ತೀವಿ, ಬೇಕಾದ್ರೆ ದರ ಮಾಡ್ತೇನೆ, ತಗೊಂಡು ಹೋಗ್ಬೇಕಾದ್ರೆ ಕೊಡ್ತೀನಿ ನಾನು. ನನಗೇನ ಇದ್ರ ಮ್ಯಾಗ ಆಸೆ ಇಲ್ಲ, ಅದು ಕೊಟ್ಬಿಡ್ತೀನಿ ಬೇಕಾದ್ರೆ. 135 ಎಕರೆ ಕೊಟ್ಬಿಡ್ತೀನಿ, ಓದಿ ತಗೊಳ್ಳಿ ಬೇಕಾದ್ರೆ. ಈ ತರ ಸುಮ್ಮನೆ ಲೂಸ್ ಆಗಿ ಮಾತಾಡೋದು. MP ಪಾಟೀಲ್ರು ಹಿಂದೆ ಇದಾರ, ಇನ್ನೊಂದು ಹೇಳಿದೆ, ಎಲ್ಲ ಇನ್ನೊಬ್ರು ಯಾರೋ ಇದಾರ. ಮತ್ತೆ ಮಾದೇವ್ ಫಂಕ್ಷನ್ದಾಗ ಹೋದಾಗ ಒಂದು, ನಮಾಜ್ ಬೀಳಾಕ್ ಕೂತಿಗೆ ಒಂದು, ಈಗ ಒಂದು. ತುಂಬಾ ಎಕ್ಸ್ಪೋಸ್ ಆಗ್ಬೇಡ್ರಿ. ನಾವು ಸಲ ಹಚ್ಚಿದೊಂದು ತಡ್ಲಿಗಸ್ತೇವೆ, ಯಾವ್ದು ಬಿಡದಿಲ್ಲ. ಎಟ್ ಹೊಲಾಗೋ ಮರಿಗೋ ನಮ್ ಸರಿ, ಅವ್ರಿಗೂ ಗೊತ್ತದ. ಇಟ್ಟೆಲ್ಲ ನಿಮ್ ಹಿಂದಲೇ ಇಟ್ಕೊಂಡ ಬಾರಿ ಹಿಂದೂ ಹುಲಿ ರೇಣುಕಾಚಾರ್ಯ ಹೇಳಿದನಲ್ಲ, ಹೇಳಕ್ ಹೋಗಲ್ಲ, ಅಂತ ತೋರ್ಸಕ್ ಹೋಗಲ್ಲ. ನೀವು ಕಳಿಸ್ತೀನಿ, ಯಾಕಂದ್ರೆ ನಿಮಗೂ ಬೇಕಲ್ಲ ಸರ್, ಸತ್ಯ ಅನ್ಬೇಕು. ಪ್ರಧಾನಮಂತ್ರಿ ಏನ್ ಹೇಳಕ್ಕೂ ಬೇಕು, ಊರು ಹೇಳೋದ್ರ ಬೇಕು, ಎಲ್ಲೂ ಬೇಕಲ್ಲ. ಇವರೆಲ್ಲರೂ ಕೂಡಿ ನಾ ಏನಾಯ್ತು MP ಪಾಟೀಲ್ ಬಂದು ನಮ್ಮ ವಿರುದ್ಧ ದೊಡ್ಡ ಸಮಾವೇಶ ಮಾಡೋದು. ದೊಡ್ಡ ಸಮಾವೇಶ 2018ರಾಗ ಇದು ಆಗ್ಯದ. ಪಾಠಾಗ 2018ರಾಗ ನಾ ಹೇಳ್ತೀನಿ, ನಿಮ್ಗೂ ಗೊತ್ತಿದೆ, ಬಹಳಷ್ಟು ಮಂದಿ ಇದ್ದಿದ್ರು, ಬಸವರಾಜ್ ನೀವು ಇರ್ಲಿಲ್ಲ ಮೋಸ್ಟ್ಲಿ. 2018ರಲ್ಲಿ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ ಆಯ್ತು ವಿಜಯಪುರದಾಗ. 12 ಗಂಟೆಗೆ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ, ಸೋನಿಯಾ ಗಾಂಧಿ ಅವ್ರ ಒಂದೇ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ವಿಜಯಪುರದಾಗ. 12 ಗಂಟೆ ಕಾರ್ಯಕ್ರಮ ಎಲ್ಲಿ? ಧಾರವಾಡ ಮತ್ತು ಬಬಲೇಶ್ವರ ನಡ್ಬರ್ಕ್, ನನ್ನ ಮತಕ್ಷೇತ್ರದಾಗ, ಬಿಜಾಪುರದಾಗಲ್ಲ. ಅದಕ್ಕೆ 75,000 ಜನ ಸೇರಿದ್ರು. ಅವತ್ತು ಸೋನಿಯಾ ಗಾಂಧಿ ಅವ್ರು ನಾವು ಮಾಡಿದ ಫಂಕ್ಷನ್ಗೆ 1.5 ಲಕ್ಷ ಜನ ಸೇರಿಸಿದ್ರು. ಈಗ ಒಂದು ನಡೆದ ಪ್ಲಾನ್ ನಡೆದ, ನನಗೆಲ್ಲ ಹೇಳ್ತಿರ್ತಾರೆ, ಇವ್ರು ಹಿಂದೆ ಸುತ್ತಮುತ್ತಿದ್ದಂತವ್ರು ಹೇಳ್ತಿರ್ತಾರೆ. ಆ ಸ್ವಾಮಿಗಳೊಬ್ಬನ ಬಳಸ್ಕೊಂಡ
ಇಲ್ಲಿ ಬರ್ರಿ ಕಾರ್ಯಕ್ರಮ ಮಾಡೋದು ಯಾರು ಮಾಡೋರು ಇದೇ ಬಿಜೆಪಿ ಅವ್ರು ಮಾಡೋರು RSS ಬಿಜೆಪಿ RSS ಇವ್ರಿಗೆ ವೋಟರ್ಸು ನಮ್ಮದು ಬಸವ ದಳ ಅದ ಬಸವ ಸೇನಾ ಅದ ಏನ್ರಿ ಜೈ ಭೀಮ್ ಅದ ಅನುಭವ ಮಂಟಪ ಸಿದ್ದರಾಮಯ್ಯ ಅವರು ಎದಿ ತಿಳಿದ್ರ ಅವ್ರ ಒಳಗೆ ಏನ್ ಕಾಣ್ತಾರಲ್ಲಿ ಅಲ್ಲ ಕಾಣ್ತಾನೆ ನೀವಾಗ ಏನ್ ಮಾಡ್ತೀರಿ ಮತ್ತೆ ನೀವ್ ಎದಿ ಸುಳ್ಕೊಂಡಾಗಿರತ್ತು ಆ ನೀವ್ ಎದಿ ಸುಳ್ಕೊಂಡಾಗ ಅವತ್ತ ನಿಮ್ಮ ಎದ್ಯಾಗ ಅಲ್ಲ ಇದ್ದ ಇವತ್ತು ಅಲ್ಲ ಇದ್ದಾಗ ಇವತ್ತು ರಾಮ್ ಬಂದ ಮತ್ತೆ ಅವ್ರ ಕಾರ್ಯಕ್ರಮ ಮಾಡೋ ಟೈಮ್ ಎದ್ಯಾಗ ಬಸವಣ್ಣ ಇದ್ದ ಇವ್ ಕಾಲಕ್ಕೆ ಬದಲಾವಣೆ ಆಗ್ತಾರ ನಮ್ ಸಿದ್ದರಾಮಯ್ಯ ಅವ್ರದ್ದು ಎದೆ ಒಳಗ ಇವತ್ತು ನುಸ ಸಂವಿಧಾನ ಸಾಮಾಜಿಕ ನ್ಯಾಯ ಅದವ್ರು ಅದರಲ್ಲಿ ಅವ್ರ ಎದೆ ಒಳಗ ಸಾಮಾಜಿಕ ನ್ಯಾಯ ಸಂವಿಧಾನ ಇವತ್ತು ಶೋಷಿತರಿಗೆ ನೊಂದವರಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಒಂದು ಪ್ರಬಲವಾದಂತ ಸಿದ್ಧಾಂತ ಇಟ್ಕೊಂಡು ರಾಜಕೀಯವಾಗಿ ಬಂದ ನಿಮ್ಮಂಗ ಅಂದ ಅಲ್ಲಾಹು ಅಕ್ಬರ ಇಂದ ಜೈ ಶ್ರೀರಾಮ್ ನಡಬರ್ಕೊಮ್ಮೆ ಬಸವ ಧರ್ಮ ಲಿಂಗಾಯತ ಧರ್ಮ ಅಲ್ಲ ಮಾಧ್ಯಮದವ್ರ ಕಾರ್ಯಕ್ರಮ ಇವ್ರು ಯಾರನ್ನೂ ದಂಡಿಗೆ ಹಚ್ಚಿಲ್ಲ ಇವ್ರ ಮಾತು ಕೇಳ ಪಾಪ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಇವ್ರು ಬೆನ್ನತ್ತಿ ಇವ್ರಂತೂ ಉಚ್ಚಾಟನೆಗೊಂಡಾರ ಬಿಜೆಪಿಯಿಂದ ಪಾಪ ಅವ್ರ ಪರಿಸ್ಥಿತಿ ಏನ್ ಮಾಡಿಟ್ರು ನಿಮ್ಗೆ ಗೊತ್ತಿಲ್ಲ ನಾನು ಹೇಳ್ಬೇಕಾಗಿಲ್ಲ ಕೂಡಲ ಸಂಗಮ ಸ್ವಾಮಿಗಳು ನನಗೂ ಆತ್ಮೀಯರು ಪಾಪ ನನ್ನ ಮೇಗೂ ಬಹಳಷ್ಟು ಅವ್ರ ಪ್ರೀತಿ ಅಭಿಮಾನ ಅದ ಇವ್ರ ಬೆನ್ನತ್ತಿ ಪಾಪ ಕೂಡಲ ಸಂಗಮ ಸ್ವಾಮಿಗಳದ್ದು ಪರಿಸ್ಥಿತಿ ಬೇರೆ ಆಯ್ತು ಎಲ್ಲವೂ ಕೂಡ ಅದ ಆಮೇಲೆ ಎಲ್ಲ ಗೊತ್ತದ ಆಕ್ಟಿವಿಟಿ ಏನೇನ್ ನಡೆದಿದ್ದವು ಹೆಂಗ್ ನಡೆದಿದ್ದವು ಎಲ್ಲ ಗೊತ್ತದ ಎರಡು ಪಟ್ಟು ಮಾಡ್ತೀನಿ ನಾನು ಶಕ್ತಿ ಕೂಡ ಅಂತ ಬಸವಣ್ಣ ಶಕ್ತಿ ಕೂಡ ಅಂದ್ರೆ ಬಸವ ಜನ್ಮಭೂಮಿ ಇದು ಈ ಜನ್ಮಭೂಮಿಯಾಗಿ ನಾ ಅನುಭವ ಮಂಟಪನೇ ಸೃಷ್ಟಿ ಮಾಡ್ತೀನಿ ಬಸವಣ್ಣ ಅವರು ಅಹಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೀಮದಳ ಮಾಡ್ರಪ್ಪ ಕಾರ್ಯಕ್ರಮ ಇದೊಂದ್ಸಲ ಆಗೇ ಬಿಲ್ ಟೆಸ್ಟಿಂಗ್ ನೀವೆಟ್ ನನ್ನ ವಿರುದ್ಧ ಹೋರಾಟ ಮಾಡಿ ನನ್ನ ವಿರುದ್ಧ ಮಾಡಿ ಸೇರಿಸ್ತಿಲ್ಲ ನಿಮ್ಗೆ ಎರಡು ಪಟ್ಟು ನಾ ಮಾಡಿ ತೋರಿಸ್ತೇನೆ ನನಗೇನು ಪರಿಣಾಮ ಆಗಂಗಿಲ್ಲ ಯಾವ್ದು 18ರಾಗ ನಾವು ಉಲ್ಟಾ 30,000 ಇಡ್ಲಿ ಹಚ್ಕೊಂಡಿ 30,000 30,000 ಇಡ್ಲಿ ಹಚ್ಕೊಂಡೆ ಆ ಹೋರಾಟ ಇದ್ದಾಗ ಲಿಂಗಾಯತ ಹೋರಾಟ ಇದ್ದಾಗ ಮಾನಿ ಕಡಿಮೆ ಆಗ್ಯದ ಆ ಹೋರಾಟ ಇದ್ದಾಗ ನಾನು ಜಾಸ್ತಿ ಆಗ್ತದ ಲೀಡ್ 30,000 ಇರ್ತಾವ ಈ ಮನ್ ಕಡಿಮೆ ಆಗ್ಯದ ಏನ್ ಮಾಡಿದ್ರಪ್ಪ ಅವಾಗ ಎಲ್ಲಾರು ಮಾಡ್ಕೊಂಬೋದು ನಾವೇನೀಗ ಪಂಚಪೀಠದವ್ರು ಟಿಕೆ ಮಾಡಿ ನನ್ನ ಆತ್ಮೀಯರದಾರ ಅದಾಗೇನು ಎರಡು ಮಾತಿಲ್ಲ ನಮ್ಮ ಒಳಗ ಮನೆ ಒಳಗ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದಾವ ಆ ರೀತಿ ಬ್ರಾಹ್ಮಣರಿಗೂ ಇದಾವ ಸೈದ್ಧಾಂತಿಕ ಬೇಕು ಎಲ್ಲ ಧರ್ಮಗಳು ಇದಾವ ಜೈನರಾಗೂ ಇದಾವು ಸಿಖ್ರಾಗೂ ಇದಾವು ಮುಸಲ್ಮಾನರಲ್ಲಿ ಇದಾವು ಸೈದ್ಧಾಂತ ಭಿನ್ನಕ ನಮ್ಮ ಮನೆ ಒಳಗದ ನಮ್ಮ ಮನೆ ಜಗಳ ನಮ್ಮ ಮನೆ ಒಳಗದ ನಾವು ಬಗೆಹರಿಸ್ಕೊತೀವಿ ಈಗ ಅವ್ರು ಮಾತಾಡೋದ್ರ ನೀ ಶೈಲಿದಾಗ ನಿನ್ನೆ ಪಂಚಪೀಠದವ್ರು ನಾನೇನು ಪಂಚಪೀಠದವ್ರು ಬೈದೀನಿ ಉಲ್ಟಾ ಪಂಚಪೀಠದವ್ರಿಗೆ ಯಾರು ಬೈದಾರ ಅಂತ ತೋರಿಸ್ತಿರ್ತ ನಾನು ಪಂಚಪೀಠ ಅವರಲ್ಲ ಹಾನಗಲ್ ಕುಮಾರಸ್ವಾಮಿಗೆ ಬೈದಾರ ಹಾನಗಲ್ ಕುಮಾರಸ್ವಾಮಿಗಳು ನಮ್ಮ ಹಿರಿಯರ ಗುರುಗಳು ಅವರು ಸಸ್ಯಲಿಂಗರಾಜರ ಗುರುಗಳು ನಮಗೆ ಅವ್ರ ಬಗ್ಗೆ ಭಕ್ತಿ ಶ್ರದ್ಧೆ ಇದೆ ಜಂಗಮರು ಬೈದಾರ ಕಾಕ ಮಕ್ಕಳು ಅಣ್ಣನ ಮಕ್ಕಳು ಇದೇ ಇರ್ತಾರಲ್ಲ ಹಂಗ ಶಿವೋಗಿ ಮಂದಿರ ಬೈದಾರ ಮಾಡಿ ಸಮಾವೇಶ ಮಾಡ್ತಿರೋ ನಾನು ಮಾಡ್ತಿರೋ ಎಲ್ಲ ಬಿಚ್ಚಿಡ್ತೀನಿ ಏನೇನೈತಿ ಬಿಚ್ಚಿಡ್ತೀನಿ ಮತ್ ನನಗೆ ಏನು ಫರ್ಕ್ ಆಗಂಗಿಲ್ಲ ನಿಮ್ ಸಮಾವೇಶಕ್ಕೆ ಬರೋರು ಯಾರು ಬಿಜೆಪಿ ವೋಟರ್ಸು ಈಗ ಬೆನ್ನ ಹತ್ತಿದವ್ರು ಯಾರು ಬಿಜೆಪಿ ಅವರೇ ಅವರು ಮಜಾ ನೋಡಾಕತ್ತಾರ ಕೆಲವು ಮಂದಿ ಲಿಂಗಾಯತರಾಗ ಹಚ್ಚಿಬಿಡ್ತಾರ ಈಗ ಬೈಯವರು ಲಿಂಗಾಯತ ಬೈಸ್ಕೊಳ್ಳೋರು ಲಿಂಗಾಯತ ಹಚ್ಚಿ ಮಜಾ ನೋಡಾಕತ್ತಾರ ಇದೊಂದು ಇದು 5 ಷಡ್ಯಂತ್ರ ಐತಿ ಆ ಷಡ್ಯಂತ್ರ ಎಲ್ಲ ಬಹಳಷ್ಟು ಎಂ ಬಿ ಪಾಟೀಲ್ ಎದುರಿಸಿದಾನ ಅವಕ್ಕೆಲ್ಲಾನು ಬಹಳ ಶಕ್ತಿ ನನಗೈತಿ ಹಿಂದೆನೂ ಕೂಡ ಅದ ಶಕ್ತಿಯನ್ನ ಜಿಲ್ಲೆ ಜನತೆ ನೋಡಿದೆ ನಾಡಿನ ಜನತೆ ನೋಡಿದೆ ಮುಂದೆನೂ ಕೂಡ ನೋಡ್ತದೆ
ಮಾಡ್ರಪ್ಪ ಎಟ್ಟೈತಿ ನಿಮ್ದು. ನಮ್ದು ಜವಾರಿ ಭಾಷೆದಾಗ ಹೇಳ್ಬೇಕಂದ್ರ ಆಡು ಭಾಷೆದಾಗ 100 ನಿಮ್ದು ತಿಂಡಿ ಎಟ್ಟದ, ನಮ್ದು ತಿಂಡಿ 100 ಅಂತ ನಿಮ್ಗೆ ಅಟ್ಟೆ ಬರ್ತದ ಆಡ ಭಾಷೆ. ನಿಮ್ದು ತಿಂಡಿ ಎಟ್ಟೈತಿ ನೋಡುನು, ನಮ್ದು ಎಟ್ಟೈತಿ ನೋಡೇ ಬಿಡೋಣ ಒಂದ್ಸಲ, ಹಾಗೇ ಬಿಡು. ಲಾಜಿಕ್ ಎಂಡ್ಗೂ ಇಲ್ಲ ಗಡ್ಡಿಗೆ ಹಚ್ಚು ಪೂರ್ತಿ ಮಾಡ್ಲಲ್ಲ. ಯಾರು ಬರ ಆ ಕೂಡಲ ಸಣ್ಣ ಸ್ವಾಮಿಗಳನ್ನ ಹೋಗಿ ದಂಡಿಗೆ ಹಚ್ಚಾರ. ಇವ್ರೊಬ್ಬರು ಸಭೆ ಇವರಿಬ್ರು ಉಚ್ಚಾಟಿತ ನಾಯಕ ಮಾಡೋರು. ಈಶ್ವರಪ್ಪರು ಹೇಳಿದ್ರು, ಈಶ್ವರಪ್ಪರು ಹೇಳಿದ್ರಲ್ಲ ಅವ್ರು ಉಚ್ಚಾಟಿತ್ರೆ ತಮಾಸ್. ನೋಡಿ ಕಾಡಿಸಿಲ್ಲ. ನಾನು ಪಾಪ ನಾನು ನನಗೆ ಬಹಳ ಆತ್ಮೀಯರು, ಇವತ್ತೂ ಕೂಡ ನನಗೆ ಬಹಳ ಆತ್ಮೀಯರು. ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಇದಕ್ಕ ನೀವು ನೋಡಿದ್ರಿ, ಅವ್ರ ಅಂತ್ಯಕ್ರಿಯೆ ಹಿಡ್ಕೊಂಡು ಇವತ್ತು ಸ್ವಲ್ಪ ತಿಳ್ತಿದ್ರಾಗ ನಾವು ಅವ್ರ ಕೂಡ ಇದ್ದವ್ರೆ, ಅವ್ರ ಜೊತೆಗೆ ಇದ್ದವ್ರು. ಅವ್ರು ಆರಾಮದಾಗಲಾರು ನಾವು ಅವ್ರ ಕೂಡ ಇದ್ದವ್ರೆ. ನಮ್ಗೆ ಅವ್ರಿಗೆ ಬಂದಿದ್ದು ಒಂದು ಬೇನಾಗ್ತದೆ. ನನಗೆ ಅವ್ರ ಕೂಡ ಪದೇ ಪದೇ ಮಾತಾಡಕ್ ಹೋಗಲ್ಲ. ಇನ್ನು ಅವ್ರು ಕೂಡ ಮಾತಾಡಿದ್ರೆ ನಾನು ತಪ್ಪು ಸಂದೇಶ ಒಂದೇ ಒಂದ್ಸಲ ಹೇಳಿದ್ದೀನಿ. ಏನಪ್ಪಾ ಅಂತ ನೀವೇ ಹೇಳ್ರಿ ಸ್ವಲ್ಪ. ಈ ಎಲ್ಲಾ ಸ್ವಾಮಿಗಳು ತಾಯಂದ್ರಿಗೆ ಆ ಶಬ್ದ ಮಾತಾಡಿ ಬಿಡ್ತಾರೆ, ಸುಳ್ಳೆ ಅಂತ ಶಬ್ದ. ಕೇಳಪ್ಪ, ಈಗ ಕೇಳಿಲ್ಲ. ಒಂದ್ ನಿಮಿಷ ಕಂಪ್ಲೀಟ್ ಬಂದ ಹೇಳ್ತೇನೆ. ನಾನು ಯಾಕೆ ಆರಾಮದಿ, ನನ್ಗೇನಿಲ್ಲ. ಯಾವತ್ತೂ ಮೀಡಿಯಾ ಗಿಡಿಯಾ ಮಾಡಿ ಹೋಗಲ್ಲ. ಎಲ್ಲಾ ಸ್ವಾಮಿಗಳು ತಾಯಂದ್ರಿಗೆ ಸೂಳೆ ಅಂತ ಶಬ್ದ ಬಯಸ್ತಾರೆ. ಮುಂದೆ ಹೇಳುದು ಕೇಳಿದ್ರು ಸ್ವಲ್ಪ ಇಂಪಾರ್ಟೆಂಟ್ ಅದ, ಕಡಿಮೆ ಮಾಡಬೇಕು. ಸೂಳೆ ಅಂತ ಶಬ್ದ ಬಯಸಿದ ಬೈಯುದ್ರ ಈ ಸ್ವಾಮಿಗಳು ಬೈದು. ನಾನು ಒಪ್ಪದಿಲ್ಲ. ನಾನು ಮೊನ್ನೆ ಅವತ್ತಿನ ದಿವಸ ಭಾಷಣ ಮಾಡಿದ್ದೆ. ಅವತ್ತಿನ ದಿವಸ ಆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಯಾರು ಟೀಕೆ ಮಾಡ್ತಕ್ಕಂಥ, ಯಾರಿಗೂ ಬೈತಕ್ಕಂಥ, ನಮ್ದೇನೈತಿ ಪಾಸಿಟಿವ್ ಆಗಿ ನಾವು ಬಸವ ಧರ್ಮದ ಬಗ್ಗೆ ಹೇಳ್ಕೊತ ಹೋಗೋದು. ಬಸವ ಧರ್ಮ ಏನ್ ಹೇಳ್ತೈತಿ ಅಂತ ಹೇಳ್ಕೊತ ಹೋಗೋದು, ಬಳಸು ಅಂತ ಹೇಳಿದ್ವಿ. ನಾ ಭಾಷಣ ಮಾಡಿದ್ದೀನಿ, ನನ್ನ ಭಾಷಣ ಕೇಳಿರ್ಬೇಕು ನೀವು. ಅನುಭವ ಮಂಟಪದಲ್ಲಿ ಸೂಳೆ ಸಂಕವೂ ಸ್ಥಾನ ಕೊಟ್ಟಿದ್ರು. ಅನುಭವ ಮಂಟಪದಲ್ಲಿ ಸೂಳೆ ಸಂಕವೂ ಸ್ಥಾನ ಕೊಟ್ಟಿದ್ರು ಬಸವಣ್ಣವರು, ಬಸವಾದಿ ಶರಣರು. ಅನುಭವ ಮಂಟಪದಲ್ಲಿ ಆಕಿ ವೇಷ್ಯ ಸೂಳೆ ಯಾಕಾಗಿರ್ತಾವ್ರಿ? ಸಮಾಜಗಳನ್ನ ಒಯ್ದು ನಾವು ಅದು ಒತ್ತಿರ್ತೀವಿ. ಆ ಪರಿಸ್ಥಿತಿಗೆ ಅನುಗುಣವಾಗಿರ್ತಾಳೆ ಅವಳು. ಅವಳು ದೈಹಿಕ ಸುಖಕ್ಕಾಗಿ ಇವತ್ತು ಮಾಡದಲ್ಲ, ತನ್ನ ಜೀವನ ಸಲುವಾಗಿ ಮಕ್ಕಳನ್ನ ಸಾಕ್ಲಕ್ಕ, ತಾಯಿ ತಂದೆಯನ್ನು ಸಾಕಾಕಿ ಅವತ್ತು ದಿವಸ ಅವಳು ಕರೆಕ್ಟೇ ಇಲ್ಲ. ತಾಯಿ ತಂದೆಗಳನ್ನ ಮಕ್ಕಳನ್ನ ಸಾಕಾಕಿ ಅವಳು ನಮ್ಮ ವೈದ್ಯ ಸಮಾಜ ವೈದ್ಯ ತಳ್ಳಿರ್ತದಕ್ಕಿನ್ನ. ಅದನ್ನೇ ಬಸವಣ್ಣ ಹೋರಾಟ ಮಾಡಿತ್ತು. ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು ಅಂತ ತಪ್ಪಿಸಿತು. ಅದಕ್ಕೆ ಸೂಳೆ ಸಂಘವನ್ನು ಗೌರವಿಸಿದ್ರು. ನಾವು ಅರ್ಥ ಮಾಡ್ಬೇಕು. ಸೂಳೆ ಪಾಪ ಅವಳು ಶ್ರೇಷ್ಠಳೆ. ನಾವು ಸಮಾಜ ತಳ್ಳಿರ್ತೀವಿ ಹೋಗ್ತೀವಿ ಇದರಲ್ಲಿ. ಮತ್ತೆ ಅವಳು ದೈಹಿಕ ಸುಖಕ್ಕಾಗಿ ಮಾಡಲ್ಲ. ಇವ್ರು ಹೋಗಿರ್ಬೋದು, ಹೋಗದವರು ದೈಹಿಕ ಸುಖಕ್ಕೆ ಹೋಗಿರ್ಬಹುದು ಅನ್ಕೊಂಡ ಅವಳು ಪಾಪ ತನ್ನ ಮಕ್ಕಳನ್ನ ಸಾಕ್ಲಿಕ್ಕೆ, ತಾಯಿ ತಂದೆಯನ್ನು ಸಾಪಾಡ್ ಮಾಡ್ತೇವೆ, ಜೀವನಕ್ಕೆ, ತನ್ನ ಊಟದಕ್ಕೆ, ತನ್ನ ಬದುಕಿನ ಸಲುವಾಗಿ ಅವಳು ದಿವಸ ಅವಳು ಸುಳ್ಳೆ ಆಗಿರ್ತಾರ. ಮಾಡಿರ್ತೀವಿ ನಾವು, ಆಗಿರಂಗಿಲ್ಲ ನಾವು ಮಾಡಿರ್ತೀವಿ. ರಾಮಗೆ ಬೈದವರು, ಬಸವಣ್ಣಗೆ ಬೈದವ್ರು ಯಾರು? ನಾನು ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ನನ್ನ ಕಡೆ ಕೇಳಿದ್ರೆ ನಾನು ಹಿಂದೊಮ್ಮೆ ಇದೇ PL ಸಂತೋಷ್ ಅವರು, MP ಪಾಟೀಲ್ ಬ್ರಾಹ್ಮಣರ ವಿರುದ್ಧ ಎಂದರು. ಬ್ರಾಹ್ಮಣರ ಜೊತೆ ಸಂಬಂಧ ಏನೈತೆ ನಮ್ಗೆ ಜಬರ್ದಸ್ತ್. ನಾ ಪಾರ್ಲಿಮೆಂಟ್ ನಿಂತಾಗ ನನಗೆ 80% 90% ವೋಟ್ ಹಾಕಿದ್ರು ಬ್ರಾಹ್ಮಣರು. 80-90% ಬಡು ಕುಲಕರ್ಣಿ ಅವರು, ಇವರು ನಮ್ಮ ಎಲ್ಲ ಡಾಕ್ಟರ್ಸು, ವಿಲಾಸ್ ಕುಲಕರ್ಣಿ ಹಿಡ್ಕೊಂಡು, ನಮ್ಮ ವಿಮರ್ಶಿ ಡಾಕ್ಟರ್ ಹಿಡ್ಕೊಂಡು ಎಲ್ಲರೂ ನನ್ನ ಪರ ಪ್ರಚಾರ ಆಗ್ತಿದ್ರು ಸರ್. ಅವಾಗ ಬ್ರಾಹ್ಮಣರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು? ಹಂಗ ಅಲ್ಪಸಂಖ್ಯಾತರ ಜೊತೆ ನಮ್ಮ ಸಂಬಂಧ ಐತಿ, ನಮ್ಮ ತಂದೆ ಹಿಡ್ಕೊಂಡು ಪಕ್ಷಿ ಅವ್ರನ್ನ ದಿವಸ ಶಾಸಕರು ಮಾಡಿದ್ರು ಜನತಾ ಪಾರ್ಟಿಯಾಗ. ಅವಾಗ ಸ್ಟೇಟ್ಮೆಂಟ್ ಕೊಟ್ಟರು PL ಸಂತೋಷ್ ಅವ್ರಿಗೆ, ನೀವು MP ಪಾಟೀಲ್ ಬ್ರಾಹ್ಮಣರ ವಿರೋಧಿ ಅಲ್ಲ. MP ಪಾಟೀಲ್ ನಮ್ಮನ್ನ ನೀವು ನಿಮ್ ಸ್ಟೇಟ್ಮೆಂಟ್ ಅದು ನಮ್ಗೆ MP ಪಾಟೀಲ್ ನಮ್ಮ ಸಂಬಂಧ ಐತೆ ಅಂತ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ರು. ನಿಮ್ ಯಾರು ಅದಾರಲ್ಲ ಹಣಮಗಿರಿ, ಇವರೇ ಸ್ಟೇಟ್ಮೆಂಟ್ ಕೊಟ್ರು. ಅವರೇ ಕೊಟ್ರು, ಅನೇಕರು ಕೊಟ್ರು. ನಿಮ್ದು ತಂದ ನೀವು ನಿಮ್ ಜಗಳ ತಂದು ನೀವು ಬ್ರಾಹ್ಮಣರಿಗೆ ಹಚ್ಚಿಬೇಡ್ರಿ. ಎಷ್ಟು ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ಬ್ರಾಹ್ಮಣ ಇಲ್ಲ? ಎಷ್ಟು ಜನ ನಮ್ಮಲ್ಲಿ ನನ್ನ ಜೊತೆ ಇಲ್ಲ? ನಾವೇ ಬಸವ ಧರ್ಮ ಯಾರನ್ನೂ ಕೂಡ ಇದು ಮಾಡಂಗಿಲ್ಲ.
ಕೂಡಲೇ ಸಂಘಕ್ಕೆ ನಾವು ಸ್ಥಾನಮಾನ ಕೊಟ್ಟಿವಿ, ಯಾರಿಗಾರೆ ಯಾಕೆ ವಿರೋಧ ಮಾಡಿ ಪಕ್ಷಕ್ಕೆ ಯಾಕೆ ನಡೆ ಆಗ್ತದೆ? ಆಮೇಲೆ ನಿಮ್ಗ ಕನ್ಯಾರಿ ಸ್ವಾಮೀಜಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಅದ. ಅವ್ರು ಮಾಡಿದಂತ ಕಾರ್ಯ ಶ್ರೇಷ್ಠ ಕಾರ್ಯ, ಸಾವಯವ ಕೃಷಿ, ಆಮೇಲೆ ಅಲ್ಲಿ ಗೋಗಳ ಸಾಕಣೆ ಬಹಳ ಚೆನ್ನಾಗಿ ಮಾಡಿದಾರ. ಅವ್ರ ಬಗ್ಗೆ ನನ್ಗೆ ಅಭಿಮಾನ ಅದ. ಆದ್ರೆ ಅವರು RSS ಫಸ್ಟ್ಲಿ ಮೋಹನ್ ಭಾಗವತ್ ಅವ್ರು ಕೂಡ ಈಗ ಕುತ್ಕೊಂಡು ಇದು ಮಾಡಿದಾರ, ಭಾಷಣ ಮಾಡ್ಯಾರ. ಅವರು RSS. ಅವರ ಕಾಡಸಿದ್ದೇಶ್ವರ ವಚನಗಳದಾವ, ಕಾಡಸಿದ್ದೇಶ್ವರ ವಚನಗಳದಾವ. ನಾನೇನು ಹೇಳಕ್, ನಾನು ಅದಕ್ಕೆ ಧರ್ಮ ಗುರುಗಳು ಅವ್ರ ಬಗ್ಗೆ ನನ್ಗ ಗೌರವ ಅದ. ಅವ್ರು ಮಾಡಿದ ಕೆಲಸ ಶ್ರೇಷ್ಠ ಕೆಲಸ ಮಾಡಿದಾರೆ. ನೋಡ್ರಿ, ಅವ್ರು ನಾವು ಕನ್ಯಾರಿ ಅವರು ಒಂದು ಶಬ್ದ ಬಳಸ್ತಾರೆ, ಒಂದು ಶಬ್ದ. ನಿಮ್ಗೆ ಗೊತ್ತದ, ಅದ್ರ ಬಿಟ್ಟು ನಾ ಏನು ಮಾತಾಡಕ್ ಹೋಗಿಲ್ಲ. ಯಾವತ್ತು ಮೊನ್ನೆ ನಾನು ಒಂದು ಇಂಟರ್ವ್ಯೂದಾಗ ಕೂಡ ಹೇಳಿದಾಗ ಒಂದು ಶಬ್ದ, ನೀವು ಕ್ಷಮೆ ಯಾಪನೆ ಕೇಳ್ಬಿಡ್ರಿ ಅಷ್ಟೇ. ಆ ಶಬ್ದ ಸ್ವಲ್ಪ ಕೇಳ್ರಿ, ಒಬ್ರು ನೀನ್ ಕೇಳ್ತಾ ಹೇಳ್ತೀನಿ, ಯಾಕೆ ಕಡ್ಬಿಡ್ ಮಾಡ್ತೀನಿ ನಾವು. ಆ ಶಬ್ದ ಉಪಯೋಗಿಸಿದ, ಆ ಶಬ್ದ ವಾಪಸ್ ತಗೊಂಡ್ರು. ಅವ್ರ ಪಾದ ಬಿಟ್ಟು ನಾವು ಕರ್ಕೊಂಡ್ ಬರ್ತೀನಿ. ಆ ಶಬ್ದ ಯಾರದೇ ತಾಯಿಗೆ, ಈಗ ನಮ್ಗೆ ನಿಮ್ಗೆ ದೋಷ ಆಗ್ಬೋದು, ನಾನು ನಿಮಗೆ ಬೈಬಹುದು, ನೀವು ನನಗೆ ಬೈಬಹುದು. ಆದ್ರೆ ನನ್ನ ತಾಯಿಗೆ ನಿಮ್ ತಾಯಿಗೆ ಬೈಯುವಂತಷ್ಟು ಅಧಿಕಾರ ಹಾಕ್ಬಿಟ್ರು ನಿಮ್ಗೆ. ನಾವು ನೀವು ಬೈಕೊಂಡು, ನೀವು ಬದ್ಮಾಶ್ ಅದಿರಿ, ನಾಲಾಯಕ ಅದಿರಿ, ಅದಾದ್ರೆ ನಾವು ನೀವು ಬೈಕೊಂಡು, ಇವ್ರು ಸುಳ್ಳು ಅದಾರ, ಇವ್ರು ಲಪಂಗ ಅದಾರ, ಸುಳ್ಳುಗಾರ ಬೈಕೊಡ್ರಿ. ಆದ್ರೆ ಯಾರ್ದರೆ ತಾಯಿಗೆ, ನಿಮ್ಮ ತಾಯಿಗಾಗ್ಲಿ ನನ್ನ ತಾಯಿಗಾಗ್ಲಿ, ಅವಳು ಏನ್ ಮಾಡ್ಯಾಡ್ರಿ ತಾಯಿ, ಆ ತಾಯಿಗೆ ಬೈಯುವಂತದ್ದೇ ಅದು. ಆಮೇಲೆ ಯಾರು ಇದನ್ನ ಮಾಡ್ತಾರೆ, ಯಾರೇ ಇರ್ಲಿ ಅವ್ರೆಲ್ಲರಿಗೂ ನಮ್ಮ ವಿರೋಧ. ರಾಮಗ್ ಬೈದ್ರು ವಿರೋಧ ಅದ, ಹನುಮಂತಗ್ ಬೈದ್ರು ವಿರೋಧ. ನಿರ್ಬಂಧ ಅಲ್ಲ, ಆ ಶಬ್ದ ಬಳಸೋರು ಎಲ್ಲರಿಗೂ ನಿರ್ಬಂಧ ಮಾಡ್ತೀವಿ ನಾವು. ಅವ್ರು ಯಾರು ಮಾಡಿದ್ರ ಈ ತರ ಅತಿರೇಕಕ್ಕೆ ಒಬ್ಬ ವ್ಯಕ್ತಿತ್ವವಾಗಿ ಬೈಯುವಂತದ್ದು ಇರ್ತದ. ಪ್ರತಿಪಾದನೆ ಮಾಡ್ರಿ, ನಮ್ದು ಬಸವ ಧರ್ಮದ ನಾವು ಪ್ರತಿಪಾದನೆ ಮಾಡ್ತೀವಿ. ನಿಮ್ದು ಹಿಂದೂ ಧರ್ಮದ ಹಿಂದೂ ಪ್ರತಿಪಾದನೆ ಮಾಡ್ರಿ, ನಿಮ್ ಧರ್ಮ ನೀವು ಪ್ರತಿಪಾದನೆ ಮಾಡ್ರಿ, ಯಾರು ಇಲ್ಲ. ನಿಮ್ ಸಹಕಾರ ಸಹಾಯಬೇಕಾದ್ರೆ ನಾನು ಮಾಡ್ತೀನಿ. ಮತ್ತವ್ರದ್ದು ಇಸ್ಲಾಂ ಧರ್ಮದವ್ರು ಮಾಡ್ಲಿ, ಕ್ರಿಶ್ಚಿಯನ್ ಧರ್ಮದ ಅವ್ರು ಮಾಡ್ಲಿ, ಬುದ್ಧ ಧರ್ಮದ ಅವ್ರು ಮಾಡ್ಲಿ, ಜೈನ್ ಧರ್ಮದ ಅವ್ರು ಮಾಡ್ಲಿ. ಜೈನರು ಎಲ್ಲರೂ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರೆ, ಬ್ರಾಹ್ಮಣರಿಗೆಲ್ಲ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರೆ, ಮುಸಲ್ಮಾನರು ನಮ್ಮ ಕಡೆ ಬರ್ತಾರೆ, ಲಿಂಗಾಯತರು ಬರ್ತಾರೆ. ನೋಡ್ರಿ, ನಾವು ಬಲಿ ಆಗಿದೀವು. ಎಲ್ಲ ಗೊತ್ತ, ನಮ್ಮ ಮನೆಯವ್ರ ಹೇಳಿದೀನಿ, ಪದೇ ಪದೇ ನನ್ಗ ಕನಕಾಗ ಹೋಗ್ಬೇಡ್ರಿ, ನಾನು ಸಾಂಬಾರ ಮಾತಾಡಕ್ ಹೋಗಲ್ಲ, ಇದನ್ನ ಕೇಳಿಗ ತರಬೇಡ್ರಿ ಅಂತ. ತ್ರಾಸ ಎಲ್ಲ ಆಯ್ತಂದ್ರ ಅವ್ರಿಗೆ. ಆ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ನಾನು ನೀರಾವರಿ ಮಾಡಿಸಕ್ ನಾ ಮಾಡಿದ ತಿಳ್ಕೊಳಂಗಿಲ್ಲ. ನಾನ್ ನೀರಾವರಿ ಮಾಡಿದ್ದು ಎಲ್ಲ ಮಾಡಿದ್ದು ನಾ ಮಾಡಿದ ಹೇಳಂಗಿಲ್ಲ. ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಪ್ರೇರಣೆ ಅಂತೀನಿ ನಾನು. ನನಗೂ ಹೇಳ್ಕೋಬೋದಾಗಿತ್ತಲ್ಲ, ಬಂಡತನದಿಂದ ನಾನು ನಾನೇ ಮಾಡೀನಿ ಅಂತ. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹೆಸರಾಗಿ ತಗ್ಬಿಟ್ಟು ನಾನು. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಪ್ರೇರಣೆ, ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊಡ್ರಿ, ಅಮೆರಿಕ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತ ಹೇಳಿದಂತ ಮಾತನ್ನ ಯಾವತ್ತೂ ನಾವು ಮಾತಾಡ್ತೀನಿ. ನನ್ನ ಮನೆಯಲ್ಲಿ, ನನ್ನ ಇದರಲ್ಲಿ ಯಾವತ್ತು ಸಿದ್ದೇಶ್ವರ ಸ್ವಾಮೀಜಿ ನನಗೆ ಇರಬೇಕಾಗಿ ಗುರುಗಳು ಯಾರಾದ್ರೂ ನನ್ನ ಸಿದ್ದೇಶ್ವರ ಸ್ವಾಮಿಗಳು, ಉಳಿದವ್ರು ಯಾರು ಅಲ್ಲ. ನನಗೆ ನಿಜವಾದ ಸಂತ ಅವತ್ತು ದಿವಸ ಡಿಕ್ಷನರಿಯಾಗಿ ನೀವು ಸಂತನ ಹೆಸರು ತಿಳ್ದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ ಅಂತ. ಸೇಂಟ್ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ. ನೋಡಪ್ಪ, ಹೀಗಾಯ್ತು. ಇವ್ರದು ಗೊತ್ತಿಲ್ಲ, ಸ್ವಾಮೀಜಿ ಅವ್ರದ್ದು ಇವ್ರದ್ದು ಇರ್ಲಿ, ಅದು ನಮ್ಗೆ ಬೇಡ ಅನ್ನಂಗಿಲ್ಲ. ನಿಮ್ಮ ಒಲವು ಏನದಪ್ಪ ಗೊತ್ತಿಲ್ಲ ನಿಮ್ಗೆ, ಏನ್ ಕಡೆ ಎಲ್ಲಾರ ಸುಮ್ಕರು. ಆಯ್ತಾ? ಮತ್ತಿದು ಫೋಟೋನು ಏನ್ರ ಇದು ಅದ ಅನ್ಕೊಡತ್ ನೀವು ಏನಂತೀರಿ? ಆಕ್ಷೇಪಿಲ್ಲ, ನನ್ನ ಆಕ್ಷೇಪಿಲ್ಲ. ನೀವು ಪಾಲನೆ ಮಾಡ್ತೀರಿ. ಹೌದು, ನೀವು RSS ಪರವಾಗಿರ್ಬೋದು, ನೀವು ಪಾಲನೆ ಮಾಡಿ, ನಿಮ್ಗೆ ಯಾರು ಬರ್ತಾರೆ? ನಾವು ಬೇಗ ಅನ್ಕ ಇಷ್ಟೇ. MP ಪಾಟ್ರಿ ಯಾರೋ ಕಡೆ ಯಾರೋ ಎಂತವ್ರ ಮಾತು ಕೇಳಿಲ್ಲ. PAಗಳು ಮಾತು ಕೇಳ್ತಾರೆ, ಅದ್ ಮಾತು ಕೇಳ್ತಾರೆ, ಇದು ಮಾತು ಕೇಳ್ತಾರೆ. ನಾನು ಅನ್ಬೋದಲ್ಲ, ಇದನ್ನ ಮಾಡ್ಸಕ್ ಹಚ್ಚಿದವ್ರೆ ಸ್ವಾಮಿಗಳಿಗೆ, ಲಿಂಗಾಯತ ಬಡದಾಡಕ್ ಹಚ್ಚಿದವ್ರೆ ಯಾರು? ಅದೇ ಯಾರು ಅನ್ಬೋದಲ್ಲ? ನಾನು ಅಂದಿಲ್ಲ, ಅನ್ಬೋದಲ್ಲ ನಿಮ್ಗ.
ಇವ್ರ ಹಚ್ಚಾರ ಪಾಸಿಬಲ್ ಅಂತಲ್ಲಪ್ಪ ನಾನು ಹೇಳ್ತೀನಿ, ನಾನು ಅನ್ಬೋದು ಅಂತ ಹೇಳಿದ್ದೀನಿ. ನೋಡಪ್ಪ ನಿಮ್ದೆಲ್ಲ ಇದ್ದೀರ ಅನ್ಬೋದಲ್ಲ ನೀವು, ಇವ್ರ ಹಚ್ಚಾರ ನೋಡಪ್ಪ ನಿಮ್ಗೆ ಇವ್ರನ್ನ ಹಚ್ಚಕತ್ತೀವಿ ಬಿಡುವಲ್ಲಿ ಬಿಡ್ದೀಗ ನನ್ನ ಫ್ಲೈಟ್ ಟೈಮ್ ಅದ. ಕೇಳಿ ಕಳ್ತೀನಿ ತಗೋ, ನಿಂಗೆಲ್ಲ ಕಳ್ತೀನಿ ತಗೋ, ನಿಮ್ಗೆ ಕಳ್ತೀನಿ. ಯಾರು ನೋಡ್ರಿ, ಈಗ ಸ್ವಾಮಿಗಳು ಅವ್ರಿಗೆ ಏನಾರ ತಪ್ಪು ಮಾಡಿದಂತದ್ದು ನಾವು ನಾನು ಅದನ್ನ ಒಪ್ಕೊಳ್ಳೋದಿಲ್ಲ, ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಯಾರೇ ಸ್ವಾಮಿಗಳು ಇರಲಿ, ಸ್ವಾಮಿಗಳಿಗೆ ನಾವು ಏಕವಚನ ಮಾತಾಡೋದು ಅದು ಸರಿಯಲ್ಲ. ಒಬ್ಬರು ಸ್ವಾಮಿಗಳು ಹೇಳಿ ಅದನ್ನ ಎತ್ತು ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳಿ. ಸಾನ್ಯಾಳ ಸ್ವಾಮಿಗಳಿಗೆ ಮಾತಾಡಿ ತಪ್ಪದ, ನಿಮ್ಮ ನಿಜಗುಣಾನಂದ ಸ್ವಾಮಿಗಳು ಮಾತಾಡಿ ತಪ್ಪದ. ಮತ್ತೆ ಹಿಂದಕ ಕೂಡಲ ಸಂಗಮ ಸ್ವಾಮಿಗಳು ಅವರು ಏನೋ ಹೇಳ್ತಾರಲ್ಲ ಗೊತ್ತ ಸ್ಟೇಟ್ಮೆಂಟ್, ಅವರು ಇದ್ರಾಗ 5 ಮಂದಿ ತಗೊಂಡಿದ್ರು. ಬೇರೆ ಅರ್ಥ ಇದ್ರೆ ನಾವು ಸಮರ್ಥನೆ ಮಾಡ್ಕೊಂಡಿದ್ದೆ. ಊಟ ನಾವಾಗ ಹೊರಟೆಯವ್ರು ಬೈದ್ರು, ನನ್ಗೆ ಊಟ ಬೈದು ಹೊರಟೆಯವ್ರು ಕ್ಷಮೆ ಕೇಳಿದ್ರು. ಅವಾಗ ನಮ್ಮ ಹೊರಟೆಯವರು ಕ್ಷಮೆ ಕೇಳಿದ್ರು. ಮತ್ತೆ ಕೂಡಲ ಸಂಗಮ ಸ್ವಾಮಿಗಳಿಗೆ ಬಸವಪುರ ಕೇಳಿ ಮತ್ತ ಗಳಸೆ ಕಂಟಾಶ ಕೂಡಲ ಸಂಗಮ ಸ್ವಾಮಿಗಳು ಮತ್ತ ಯಾರಿಗೆ ಅಂದಿದ್ರಪ್ಪ ಅವರು? ಯಾರಿಗಾರೆ ಅವ್ರಿಗೆ ಯಾವ ಅರ್ಥ ನಾ ಹೇಳಿದೆ, ನನಗೆ ಹಿಂಗ ಅರ್ಥ ಅಂತಿದ್ರೆ ಅವ್ರು ಹೇಳಿದ್ರು. ಅವಾಗ ನಾ ಸಮರ್ಥನೆ ಮಾಡ್ಕೊಂಡು ಹಿಂಗ ಅಂದಿರಾ ಅಂತೇಳಿ. ಅವಾಗ ಹೊರಟೆಯವ್ರು ಇದ್ರೆ ಇಲ್ಲ ಇದು ತಪ್ಪದ, ಹೊರಟೆಯವ್ರು ಬಹಿರಂಗ ಕ್ಷಮೆ ನಮ್ಮ ಕೂಡ ಇದ್ದಂಥವ್ರು ಹೊರಟ ನಮ್ಮ ಹಿರಿಯರು ಆಯ್ತು ಎಂ ಬಿ ಪಟ್ಟಣದಲ್ಲ ತಪ್ಪದು. ಆಮೇಲೆ ಮುಂದಿನ ಕರೆಕ್ಟ್, ನಂದು ಬರೇ ಬಸವದಾಳ ಅಲ್ಲ, ನನ್ನ ಕೂಡ ನೀವೇನ್ ಮಾಡಕತ್ತಿರಲ್ಲ. ಪ್ರಿಯಾಂಕ ಖರ್ಗೆ ಅವರ ಭೀಮ ಆರ್ಮಿಗೇಟ್ ಅಂಜಿರಿ ನೀವು, ಕಂಡಪಡಿ ಅಂಜಾರಿ ಇವ್ರೆಲ್ಲ ಏನ್ರಿ ಭೀಮ ಆರ್ಮಿಗೆ. ನಮ್ದು ಬಸವ ಆರ್ಮಿ ಬರ್ತದ, ಭೀಮ ಆರ್ಮಿ ಬರ್ತದ, ಸಿದ್ದರಾಮಯ್ಯನ 5 ಆರ್ಮಿ ಬರ್ತದ, ಅನುಭವ ಮಂಟಪ ಬರ್ತದ, ಎಲ್ಲ ಕುಂಬಾರ ಕಂಬಾರ ಸೂಳೆ ಸಂಕವನು ಬರ್ತಾ ನೋಡ್ತೀವಿ. ನನ್ನ ವಿರುದ್ಧ ಬರೋರು ಯಾರು? ನಿಮ್ ಮಂದಿರ ಕೂಡ್ಸೋರು ಯಾರಪ್ಪ? ಅದೇನಾ ಅವರೇ ನನ್ನ ವಿರುದ್ಧ ಊಟಕ್ಕವರು ಬಿಜೆಪಿ ಅವರು. ಬಿಜೆಪಿ ಸಮಾವೇಶ ಮಾಡ್ತೀವಿ, ಅದನ್ನ ಅನುಭವ ಮಂಟಪ ಸಮಾವೇಶ ಮಾಡ್ತೀವಿ. ಅನುಭವ ಮಂಟಪ ಬಂಡಾರಿ ನೀವು ಇದ್ರಿ, ನರಶಂಕರ ನೀವು ಓದಿರಿ. ಅದಕ್ಕ ಆಮೇಲೆ ಹೇಳ್ತೀನಿ, ಇಂಥ ಬೆದರಿಕೆಗೆ ಅದಕ್ಕೆ ನಾ ಬಗ್ಗಿಲ್ಲ, ಬಗ್ಗುದಿಲ್ಲ. ಇವ್ರು ಏನೇನು ಮಾಡಾಕತ್ತಾರ. ನನಗೆ ನಿನ್ನೆನೂ ಕೂಡ ಅವ್ರಿಬ್ರು ಬಂದು ರಾತ್ರಿ ಸತಿ ಪಡೆಯಾಗ ಸಾಹೇಬ್ರ ನಾವು ಸುಮ್ಮನೆ ಇರ್ತೀವ್ರಿ ಅಲ್ಲಿ ಏನ್ರಿ ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ನೀವು ನಮ್ಗೆ ಬಿಜೆಪಿ ಪಾರ್ಟಿಯಾಗ ಅದವ್ರಿ, ಮತ್ತೆ ನಾವೆಲ್ಲ ಇದಾಗದೇವು. ನಿನ್ನೆ ಬಂದೆ ಮತ್ತೆ ಹೆಸರು ಹೇಳಕ್ ಹೋಗಲ್ಲ, ಪಾಪ ಯಾಕೆ ಕೆಲಸ ಮಾಡ್ಬೇಕು ಅನ್ನೋದು ಏನ್ರಿ. ಬಂದು ಸುಮ್ಮನೆ ತಪ್ಪು ತಿಳ್ಕೊಂಡ್ರಿ ಸಾಹೇಬ್ರ. ನಿನ್ನೆ ಸಂಜೆ ಬಂದಿರ 7 ಗಂಟೆಗೆ ಏನ್ರಿ ಬಂದಿರ ಕಡೆ ಬಂದ. ನಾವು ಸುಮಾರು ಪ್ರತಿಭಟನೆ ನಾವು ಇರ್ತೀವ್ರಿ, ಮತ್ತೆ ಎಲ್ರಿ ನೀವು ತಪ್ಪು ತಿಳ್ಕೊಂಡ್ರಿ ಏನ್ ಕಡೆ ಬಂದಿರ. ಆಮೇಲೆ ಎಲ್ಲಾ ನನಗ್ ಮಾಹಿತಿ ಕೊಡಕ್ತಾರ ಅವ್ರ ಎಲ್ಲಾ ಈ ಮಂದಿ ಸಾಹೇಬ್ರ ನಿಮ್ಮ ವಿರುದ್ಧ ಸಮಾವೇಶ ಮಾಡ್ಬೇಕಂತಾರ ಏನ್ರಿ. ನಿಮ್ಮಂತವ್ರು ಇವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಂತಾರ. ಆ ಮಾಡ್ರಪ್ಪ, ಯಾರೊಬ್ಬರು ನಿಂದಿರಬೇಕಲ್ಲ ನೋಡ್ರಿ. ವಿಜೇಂದ್ರ ನಮ್ಗೆ ಗೊತ್ತಿರಪ್ಪ, ವಿಜೇಂದ್ರ ನನಗೇನ್ ಸಂಬಂಧ ಅದ, ಅವ್ರವ್ರು ಕೇಳ್ಕೊಡ್ರಿ. ಆದ್ರೆ ಇಷ್ಟೇ, ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಸ್ವತಂತ್ರ ಸಹಿ ಮಾಡಿ ಲಿಂಗಾಯತಲ್ಲ, ನಾನು ಮಾಡಿದ್ದೆ ಅವ್ರ ಸಹಿ ವೀರಶೈವ ಲಿಂಗಾಯತ. ಮುಂದದು ವೀರಶೈವ ಕೇಂದ್ರ ಸರ್ಕಾರದಾಗ ಅದು ಅನುಮೋದನೆ ಆಗಲಿಲ್ಲ. ಶೈವ ವೀರಶೈವ ಪದ ಪರಿಷತ್ ಅನುಮೋದನೆ ಆಗ್ಲಿಲ್ಲ. ಅವಾಗ ನಾವು ಲಿಂಗಾಯತಪ್ಪ ಅಂದ್ವಿ. ಆಮೇಲೆ ಏನ್ರಿ ನಾ ಹೇಳ್ತೀನಿ, ನಮ್ಮ ಮನ್ಯಾಗ ನೋಡಪ್ಪ, ನಮ್ಮ ಮನ್ಯಾಗ ಹೇಳ್ತೀನಿ ಕೇಳಿ. ನಾ ರಾಜಕೀಯದಾಗ ಅದೀನಿ, ನಾ ದುರ್ಗವ್ರ ಗುಡಿಗೂ ಹೋಗ್ತೀನಿ, ಮಲ್ಲಿಕಾರ್ಜುನ ಗುಡಿಗೂ ಹೋಗ್ತೀನಿ, ಸಿದ್ದರಾಮೇಶ್ವರ ಗುಡಿಗೂ ಹೋಗ್ತೀನಿ. ಮತ್ತೆ ಎಷ್ಟ ಬಸವನಗೌಡರು ಹೇಳಿದ್ರು ಅದನ್ನ ಹೇಳ್ಬೇಕಾಗಿತ್ತು. ನಿನ್ನೆ ఎందుಕೋ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರ ಮುಂದೆ ಹೇಳಿದ್ರಲ್ಲ, ಸಿದ್ದರಾಮೇಶ್ವರ ಗುಡಿ ಹೊಂಟಿತ್ರಿ ನಮ್ ಕೈ ಅಂದವು ಏನ್ರಿ. ಸರ್ಕಾರ ಅದನ್ನ ಇದು ಮಾಡಾಕತ್ತಿದ್ರು, ಎಂ ಬಿ ಪಾಟೀಲ್ ಉಳಿಸಿದಾರ ಹೇಳಿದ್ರಿಲ್ಲ, ಹೇಳ್ಯಾರ ಇಲ್ಲೋ. ಮತ್ತ ಸಿದ್ದರಾಮೇಶ್ವರ ಅವರು ಶರಣೆ, ಬಾ ಮಂದಿ ಸಿದ್ದರಾಮೇಶ್ವರ ದೇವ್ರು ಇವತ್ತು ತಿಳ್ಕೊಂಡ್ರೆ ಅವರು ಶರಣರೆ ವಚನ ಬರ್ತಾರೆ. ಸಿದ್ದರಾಮೇಶ್ವರ ಬರೀ ಕರಿ ಕಟ್ಟಿ ಕಟ್ಟಿದ್ದಲ್ಲ, ಇವರೇ ಮಹಾಕೊಂಡಾದಾರ. ಬಾಯಿಗೆ ಲಗಾಮ್ ಇರ್ಲಿ. ನೀವು ಎಲ್ಲರೂ ಯಾರಿಗಾರ ಲೂಸ್ ಮಾತಾಡಿದಾಗ ನಾರಿಗೆ ಹರಿ ಬಿಡುವಾಗ ನನಗ್ ಬಿಡಾಕ್ ಹೋದ್ರ ಅದು ಚಂದ ಆಗೋದಿಲ್ಲ. ಮತ್ತ ನಾವು ಯಾರಿಗೂ ಅಂಜಂಗಿಲ್ಲ, ಲಟ್ ಹೊಲಾಗೋ ಮನೆಗೋ ಅಂತ ತಿಳ್ಕೊಂಡು ಹೋಗಿದೀವಿ.
ಯಾರು? ಹೌದಾ? ಅದು ಅವ್ರು ಫೋನ್ ಮಾತಾಡಿ ನನಗೆ ಫೋನ್ ಮಾಡ್ಯಾರ, ಅವ್ರು ಮಾತಾಡಿ ನಮ್ಗೆ ಫೋನ್ ಮಾಡ್ಯಾರ ಕೊಡ್ರಿ. ಅವ್ರು ಏನು ಬೇಕಾದ ಹೇಳ್ತಾರ ಅವ್ರು. ಇಲ್ಲ ಬಿಜೆಪಿ ಅಂತ ಹೇಳ್ತಾರೆ. ನಾ ಏನ್ ಹೇಳುದು? ಬಿಜೆಪಿ ಅದಾರ ಅವರು? ಬಿಜೆಪಿ ಹಿಂದೂಗಳು ಅಂತ, ಕಾಂಗ್ರೆಸ್ನವರು ಹಿಂದೂಗಳು ಅದಾರ. ಸಿದ್ದರಾಮಯ್ಯ ಇದೂನಾ? ಸಿದ್ದರಾಮಯ್ಯನು ಹಿಂದೂನೇ. ನೋಡ್ರಿ, ಹಕ್ಕದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅವ್ರಿಗೆ ಹಕ್ಕದ, ಅವ್ರು ಮಾಡ್ಲಿ. ನಿಮ್ಮದು ಏನಾಯ್ತು ತಾಕತ್ ಎಲ್ಲ ನೀವು ಮಾಡ್ರಿ, ನಂದೇನ್ ತಾಕತ್ ನಾ ಮಾಡ್ತೀನಿ. ಹೇಳಿದಲ್ಲ, ಇಟ್ಟೆಲ್ಲ ಹೇಳಿದ ಮತ್ತೆ ಕೇಳ್ತಿಲ್ಲ. ಚಂತನ ರಾಮಾಯಣ ಕೇಳಿ ಮುಂದಿನ ರಾಮ ಸೀತಾ ಏನಾದ್ರು ಮಾತಿಗೆ ಬೆಲೆ ಕೊಡ್ತಾರ. ನಾನೇನು ಅಂದಿಲ್ಲ, ನಾನು ಅನುಭವದ ತಿಳಿದೀನಿ. ನಿಮ್ಗೆ ಇರ್ತವ್ರು ಮಾತಾಡ್ತಕ್ಕಂಥ ನೋಡಪ್ಪ, ಯಾಕಂದ್ರೆ ಫಾಲೋ ಮಾಡ್ರಿ. ನೀವು RSS ಫಾಲೋ ಮಾಡ್ತೀರಾ, ಫಾಲೋ ಮಾಡ್ರಿ. ನೀವು ಜೈನ್ ಧರ್ಮ ಮಾಡ್ತೀರಿ, ಜೈನ್ ಧರ್ಮ ಮಾಡ್ರಿ. ನಿಮ್ಗೆ ಯಾರು ಮಾಡಂತ? ನಾವ್ರಿಗೇನು ಅಂದಿದ್ದೀನ ಏನ್ರಿ ಅವ್ರಿಗೆ? ನೀವು ಇನ್ಯಾಕೆ ಫಾಲೋ ಮಾಡ್ತೀರ ಕೇಳಿದೀನಿ ನಾನು. ನಾ ಅವ್ರ ಬಗ್ಗೆ ಮಾತಾಡ್ತೇನೆ. ನಾ ಇವ್ರು ಬಸವನಗೌಡರ ಬಗ್ಗೆ ಮಾತಾಡ್ತೇನೆ, ಕರೆ ಸೊಪ್ಪಳ ಬಗ್ಗೆ ಮಾತಾಡಕತ್ತಲ್ಲ. ನೀವು ತಂದಿರಿ ಈಗ. ಹೌದು ನೋಡ್ರಿ, 14 ಹಿಂದಕ್ಕೆ ಮಾಡಿದಾಗ ನಾ ಏನ್ ಮಾಡಿದ್ರು ಇಲ್ಲೇ ಅದು ಬಂಡಾರ ಗೊತ್ತದ. ಹಿಂದಕ್ಕೊಮ್ಮೆ ಮಾತಾಡಿದ್ರು, ರಕ್ತನಾಗ ಹೋಗಿ ಮಾಡ್ಕೊಂಡು ಮಾಡಿದ್ರು. ಹೋಗಲ್ಲಿ ಇವ್ರನ್ನ ಅರೆಸ್ಟ್ ವಾರಂಟ್ ಹಾಕಿದ್ವಿ ಏನ್ರಿ. ಇವ್ರು ಹೋಗಿ ಅದ್ರಾಗ KLF ಹಾಸ್ಪಿಟ್ಲಾಗ ಅಡ್ಮಿಟ್ ಆದ್ರು. ನಾ ಕೈ ಹಚ್ಚಿರಲ್ಲ ಮಾಡ್ತೀವಿ. ಆದ್ರೆ ಎಷ್ಟಿನಿ ಯಾರು ಸೀರಿಯಸ್ ತಗೋತಾರೆ ಅವ್ರನ್ನ? ನಾನೇ ಸೀರಿಯಸ್ ತಗೊಳಂಗಿಲ್ಲ. ಸೊಮ್ಮೆ ನಾನು ಭಾಳ ಸ್ವಲ್ಪ ಬಾಯಿ ಬಿಟ್ಟಿದ್ರು, ಭಾಳ ಬಾಯಿ ಮುಚ್ಕೊಂಡು ಮುಕ್ಳು ಮುಚ್ಕೊಂಡು ಕೂರ ಮುಡ್ತಾರ. ಮಾಮೂಲ ನೀನ್ ಕೂತಿ ಅದು ಟೀಕಾ ಶಬ್ದ, ಅದು ನಮ್ದು ಅದ, ಅದು ಜವಾರಿ, ಅದು ಮೈಸೂರು, ಅದು ಅದ್ರ ಕಲ್ಕುವ ಮರ ದಕ್ಷಿಣದದು. ಆಡು ಭಾಷೆ ಅಲ್ಲ ನಮ್ದು ಅದ. ಆಮೇಲೆ ಎಲ್ಲರೇ ಇದು ಮದು ಮರ ನಡೆಯಾಗಿಲ್ಲ ಅಂದ್ರೆ ಥ್ಯಾಂಕ್ ಯು. ನನಗ ನೋಡಪ್ಪ, ಅಮರ ಅಲ್ಲಿ ತನ ಹೋಗ್ಯಾರ ಅವರು. ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು. ಸಿದ್ದೇಶ್ವರ ಸ್ವಾಮಿಗಳು ಏನ್ ಹೇಳ್ಯಾರ? ಜಾಗತಿಕ ಧರ್ಮಗಳು ಸಾರಗಳು ಅಂತ ಹೇಳಿದಾರ. ಜಾಗತಿಕ ಧರ್ಮದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲಾ ಧರ್ಮಗಳ ಜೊತೆಗೆ ಅವತರ ಸಾರಗಳು ಹೇಳಿದಾರ, ಲಿಂಗಾಯತ ಧರ್ಮ ಸಾರಗಳು ಹೇಳಿದಾರ. ಅದಕ್ಕೆಲ್ಲ ಹೇಳ್ಬೇಕಂದ್ರ ಇವತ್ತು ಒಂದ್ ಇವ್ರಾಗ ಸಾಲಂಗಿಲ್ಲ. ಅದನ್ನ ಫುಲ್ ಹೇಳ್ಬೇಕಂದ್ರೆ ಸ್ವಲ್ಪ ಎಲ್ಲ ಪ್ರವಚನ ದೊಡ್ಡದಾಕತ್ತದ ಗಾಡಿಗ. ಏನ್ರಿ? ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.